ರಾತ್ರಿನೂ ಹಂಗೆ ಆಗಿತ್ತಕ್ಕ. ಅಲ್ಲ ಇವಳು ಏನು ಕೇಣಿ ಮಾಡ್ತಾಳಕ್ಕ ನಮ್ಮ ಮೇಲೆ. ಹಿಂಗೆ ಮಾಡಿದರೆ ಸಿಟ್ಟು ಬರುತ್ತೆ. ನೋಡ್ಬಿಟ್ಟು ಸರಿಯಾಗಿ ಜಡಿಬೇಕು, ಜಡಿದ್ರೆ ಮತ್ತೆ ಬುದ್ಧಿ ಬರೋದು. ಅವಳಿಗೆ ಯೋಟ ಅಲೆನೇ ಶೈಲಿಗೆ ಸ್ವಟ್ ಪಟ್ಟೆ ಸೀರೆ ಹೋಗಿರೋದಕ್ಕೆ ಯೋಟ ಅಲೆ ಅಲ್ಲಿಗೆ ಬುದ್ಧಿ ಬಂದೈತೆ ಅವಳಿಗೆ. ಇವಳಿಗೆ ಇನ್ನು ಏನೋ ನೋವಿಲ್ವಲ್ಲ, ಅದಕ್ಕೇನೆ ಹಿಂಗೆ ಆಡ್ತಾ ಇದ್ದಾಳೆ. ನೋಡಿ ನೀನು ಮಾಡಿಕ್ ಬಂದಿದೆಯಲ್ಲ, ಇವಾಗ ಹೋಗಿ ಒಬ್ಸರ್ವ್ ಮಾಡಿ ಸರಿಯಾಗಿ ಸಿಕ್ಕಾಕೊಂಡ್ರೆ ಕುಟ್ಟು ಹೇಳ್ತೀನಿ ಮಕ್ಕೇನೆ. ಅದಕ್ಕೆ ಕಣಕ್ಕ ನಾನು ನೋಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡಿಕ್ಕೆ ಬಂದೆ, ಎಲ್ಗ ಹೋಗರಂಗೆ ಹೇಳಿ ಬಂದಿದ್ದೀನಿ. ತಾಯಿ ಮಗಳಿಬ್ರು ಅಲ್ಲಿ ಕುಕ್ಕಣಿದ್ರು ಟಿ ವಿ ನೋಡ್ತಾನೆ. ಇವಾಗ ನೋಡ್ತೀನಿ, ಹಂಗೆ ಹೋಗಿ ಒಬ್ಸರ್ವ್ ಮಾಡ್ತೀನಿ ತಡಿ. ಮತ್ತೆ ಹೋಗಿ ನೋಡಿ ಒಬ್ಸರ್ವ್ ಮಾಡಿ ಸರಿಯಾಗಿ ಕಂಡಿಡು ಸರಿಯಾಗಿ ಉಗ್ಳಬೇಕು. ಇಂಥ ಮಾಡೋಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ಅಲ್ಲ ಅಂದ ಕೊಟ್ಟು ಉಪ್ಪು ಹೆಚ್ಚು ಮಂಗೆ ಮಾಡ್ತಾಳಲ್ಲ ಅವಳೋಗಿ ಇನ್ನೆಂಥ ಮನ್ಸ ಮತಾಯಿ. ನೋಡಕ್ಕ ನಾನು ಯಾವತ್ತೂ ಹಿಂಗೆ ಆಗ್ತಿರ್ಲಿಲ್ಲ, ನಾನು ಕಮ್ಮಿನೇ ಆಗ್ತೀನಿ. ಅದ್ಯಾಕೆ ಹಂಗಾಗುತ್ತೆ ಅಂತೇಳಿ ನಮ್ಮಯ್ಯಪ್ಪಂತಾಗ 3 ಸತಿನ ಬಯಸ್ಕೊಂಡೆ, ಎಣ್ಣೆಸ್ಲು ಬಯಸ್ಕೊಂಡೆ, ರಾತ್ರಿನೂ ಬಯಸ್ಕೊಂಡೆ. ಹೋಗಿ ನನಗೆ ಬೇಜಾರಾಗ್ಬಿಡ್ತಿದ್ದೇನಪ್ಪ, ಇದು ಯಾಕಪ್ಪ ಹಿಂಗಾಯ್ತು ಅಂತ. ಇವಳು ಮಾಡ್ತಾ ಇದ್ದಾಳೆ ಎಂಬುದು ಗೊತ್ತಾಗಲಿಲ್ಲ ನನಗೆ. ನಾನೇ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಹಾಕ್ತೀನೋ ಏನೋ, ಒಂದಿಟ್ಟು ಕಮ್ಮಿ ಐತಿ ಅಂತೇಳಿ ಹಾಕ್ತೀನಿ. ಅದಕ್ಕೇನೇನೋ ಹೆಚ್ಚು ಕಮ್ಮಿ ರಾತ್ರಿ ಕಮ್ಮಿ ಇತ್ತು, ತಿರ್ಗಿ ನಾನು ಹಾಕ್ಲೇ ಇಲ್ಲ. ಅವಾಗ ನನಗೆ ಅನುಮಾನ ಬಂತು. ನೋಡಿ ನಾನು ಕಮ್ಮಿ ಇದ್ದರೂ ನಾನು ಹಾಕಲಿಲ್ಲ, ನಾನು ಹೆಚ್ಚಾಗಿ ಹಾಕಲಿಲ್ಲ. ಕಮ್ಮಿ ಇದ್ದಂಗೆ ಸುಮ್ಮನೆ ಒಂದಿಟ್ಟು ಕಮ್ಮಿ ಇದ್ರೆ ಹಾಕೊಂಡು ಉಂಪ್ನಿ ಅಂತ ಹೇಳೈತೆ ನಮ್ಮಯ್ಯಪ್ಪ. ಅದಕ್ಕೇನೆ ಬಿಡತ್ತ, ಕಮ್ಮಿ ಇದ್ರು ಇರಲಿ ಅವಳು ಅಂತೇಳಿ ಒಂದಿಟ್ಟು ಕಮ್ಮಿನೇ ಹಾಕಿದ್ನಿ ರಾತ್ರಿ. ಯಾವಾಗ ರಾತ್ರಿನೂ ಹೆಚ್ಚಾತ ಆವಾಗ ನನಗೆ ಅನುಮಾನ ಬಂತು. ಹಿಂಗೆ ಅಡುಗೆ ಮಾಡಿಕಿ ಗಿರ್ಜಿಂಬೆರ್ ಅಂತ ಹೋದೆ ನಾನು. ಸೀದೆ ಒಕ್ಕೊಂದು ಮಗನ ಮಾತಾಡ್ಸ್ಕೆ ಬರೋಕೆ ಬರೋದು ಲೇಟ್ ಆಗುತ್ತಲ್ಲ, ಅಡುಗೆ ಮಾಡೋದು ಬಿಡು ಅಂತೇಳಿ ಅನ್ನ ಸಾರು ಮಾಡಿಕ್ಕೆ ಹೋಗ್ತೀನಿ. ಅದಕ್ಕೇನೆ ಸಾರನ್ನ ಒಯ್ದು ಬಿಡ್ತಾಳೆ ಸಾರನ್ನಕ್ಕೆ ತೆಗೆದು. ಹಿಂಗೆ ಮಾಡ್ತಾ ಇದ್ದಾಳೆ ಎಂಬುದು ಯಾರಿಗೆ ಗೊತ್ತಮ್ಮ. ಇಂಥವು ಮಾಡ್ತಾರೆ ಮನೆಯಾಗಿ ಇಟ್ಕೊಂಡು, ಇಂಥ ಸಣ್ಣ ಬದುಕು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕಣ ಯಾಕವಿನ ತಕಾಯ ನಾನು. ಮತ್ತೆ ಅಯ್ಯೋ ಎಂತೆಂಥ ಜನ ಇರ್ತಾರೆ, ನೀನು ಗೊತ್ತಿಲ್ಲ ಕಣಮ್ಮ. ಸಣ್ಣ ಬದುಕು ಮಾಡ ಅಂತಾರೇನೆ, ದೊಡ್ಡ ಮಾಡೋಕ್ಕಾಗಲ್ಲ ಅಂತಾರೇನೆ. ಈಗ ಇನ್ನು ಸಣ್ಣ ಪುಟ್ಟ ಮಾಡ್ತಾರೆ. ಹೋಗು ನೋಡು, ಒಬ್ಸರ್ವ್ ಮಾಡಿ ಸರಿಯಾಗಿ ಇಟ್ಕೊಂಡು ಮಕ್ಕ ಕೊಟ್ಟು. ಅದಕ್ಕೆ ಬಗ್ ನೋಡೋದ್ಲು ನಾನು ಇಲ್ಲಿ ಬಚ್ಚಿಕೊಂಡಿದ್ದೆ. ಇವಾಗ ಎತ್ತ ಹೋಗ್ಯವಳೆ ಅಂತ ಅಂದ್ಕೊಂಡಿರ್ತಾಳೆ. ಹೋಗ್ತೀನಿ ತಡಿ, ಒಳಕ್ಕೆ ಹೋಗಿ ಹಂಗೆ ನೋಡ್ತೀನಿ, ಸೊಪ್ಪಳಿಲ್ದಂಗೆ ನೋಡ್ತೀನಿ. ಸರಿ ಆಯ್ತು ಹೇಳು. ನೋಡಿ ಅವ್ರ ಅಣ್ಣಗೆ ತೋರಿಸಿ ಸರಿಯಾಗಿ ಇದು ಮಾಡು ಹೇಳ್ತೀನಿ. ಮನೆಯಾಗೆ ಬಿಡ್ಕೊಬಾರ್ದಿಂತಲ್ಲ ಒಡೆಯರ್ನೆಲ್ಲ ಅದು ಮಾಡೋದೆಲ್ಲನ ಅವ್ರ ಅಣ್ಣಗೆ ತೋರಿಸಿ ವರ ಕೇಳಿತೀನಿ. ನಾನು ಬಿಡತ್ತ ಹೋದ್ರು ಹೋಗ್ಲಿ, ಇನ್ನು ಮತ್ತೇನೋ ಅವಳನ್ನೂ ಏನು ಮಾಡೋಣ, ಹೊರ ಕಳಿಸಿರಿ ಇನ್ನೆಲ್ಲಿರ್ತಾರೆ ಅಂತೇಳಿ ನಾನು ಏನೋ ಒಂದಿಷ್ಟು ನಮ್ಮ ಮನಸ್ಸು ಜಲ್ದಯ್ಯ ಅಂಬುದು ಕಣಕ್ಕ. ಯಾರಿಗೇ ಆಗಲಿ ಜಲ್ದಯ್ಯ ಅಂಬುತ್ತೆ. ಬಿಡತ್ತ ಎತ್ತು ಹೋಗ್ತಾರೆ ಪಾಪ ಅವರು. ನಾನು ಹಿಂಗೆ ಹೊರಗೆ ದಬ್ಬಿರಿ ಎಲ್ಲಿ ಹೋಗ್ತಾರೆ ಅಂತೇಳಿ ಸುಮ್ಮನಾಗಿದ್ದೀನಿ. ಬಿಡು ಬೇರೆ ಮಾಡ್ಕೊಂಡು ಉಂಬ್ಲೇಳು ಅವ್ರ ಬೇರೆನ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತೇಳಿ ಸುಮ್ಮನಾಗಿದ್ದೀನಿ. ಇಂಥವೇ ಮಾಡೋದು, ಇಂಥ ಮಾಡ್ತಾ ಇದ್ದಾರೆ ಅಂದಮೇಲೆ ನಾನೇನು ಮನೆಯಿಂದ ಹೊರ ಕೇಳ್ತೀನಿ, ಬರ್ರಿ ಹಸಿಕ್ ಹೋಗ್ರಿ ಅಂತ ಹೇಳಿ ಅವಳನ್ನ ಮನೆಯಾಗಿ ಇರ್ಕೊಡ್ದವಳು ಅಷ್ಟೇನೆ. ಅದೇ ಮುದ್ದವ್ರಿ ಹಂಗೆ ಮಾಡಿರೇನೆ ಮತ್ತೆ ಸುಮ್ಮನಾಗೋದು. ಹೋಗು ಸಿಗಬೇಕು ಅವಳಿಗೆ. ಇವತ್ತು ಇದಾವೆ ಅಡುಗೆ ಮಾಡಿಕ್ಕಿ ಸುತ್ತರಿಯಕ್ಕೆ ಹೋಗ್ತಾಳೆ. ಅದಕ್ಕೇನೆ ಹೋಗಿ ಇವಾಗ ಸರಿಯಾಗಿ ನಾನು ಮಾಡ್ಬತ್ತೀನಿ ತಡಿ. ಉಪ್ಪು ಹಾಕ್ಬತ್ತೀನಿ. ರಾತ್ರಿ ಅದೇ ಸರಿಯಾಗಿ ಅಣ್ಣ ಆಲೇನೆ ಜಗಳ ತಕ್ಕೊಂಡಿದ್ದ. ತಿರ್ಗಾ ಇವಳು ಹೆಂಗ ಬೇರೆ ಸಾರು ಮಾಡಿಕೊಟ್ಲು. ಬೇರೆ ಸಾರು ಮಾಡಿ ಅತ್ತ ಹೋಗ್ಲಿಲ್ಲ, ಅಲ್ಲೇ ಇದ್ಲು, ನನಗೆ ಹಾಕೋಕ್ಕಾಗಲಿಲ್ಲ. ಅದಕ್ಕೇನೆ ಬಿಡಮ್ಮತ್ತ ಯಾಕೆ ಸುಮ್ಮನತ್ತ ಇಂಥ ಮಾಡ್ಕೊಂಡು ಸುಮ್ಮನಿರತ್ತ. ಇಲ್ಲ ಕಣಮ್ಮ, ನಾನು ಹಾಕ್ತೀನಿ, ನಾನು ಬಿಡೋದಿಲ್ಲ ನಾನು. ಅಯ್ಯೋ ನಮ್ಮ ಅಣ್ಣನೂ ಅವಳು ಗುದ್ದಾಡಬೇಕು, ಅವಳನ್ನ ಕಳಿಸ್ಬೇಕಿಲ್ಲ ಇಂದಾನು ಅಷ್ಟೇನು. ನಮ್ಮ ಅಣ್ಣಗೆ ಇನ್ನೊಂದು ಮದುವೆ ಮಾಡ್ತೀವಿ. ಅವಳು ಒಳ್ಳೆಯಲ್ಲ, ಕಂಡರ್ ಮಾತು ಕೇಳ್ಕೊಂಡು ಜಗಳ ಮಾಡ್ತಾಳೆ. ನಮ್ಮ ಅಣ್ಣಗೆ ಇನ್ನೊಂದು ಮದುವೆ ಮಾಡೋಣ. ಇವಳನ್ನ ಹಸಿ ಕಳಿಸ್ಬೇಕಣಮ್ಮ. ಬಿಡಮ್ಮತ್ತ ನಾನು ಸುಮ್ಮನಿರಲ್ಲ, ನಾನು ಹಾಕ್ತೀನಿ ಅಷ್ಟೇನೆ. ನೋಡ್ಕೊಂಡು ಹೆಂಗೆ ಹಾಕೋಕ್ಕಾಗುತ್ತೆ, ಸುರಿತೀನಿ. ನೋಡ್ಕೊಂಡು ಹಾಕೋಕ್ಕಾಗುತ್ತೆ. ಉಪ್ಪಿನ ಡಬ್ಬನೇ ಎತ್ತಿ ಸುರಿತೀನಿ. ಗೊತ್ತಿಲ್ಲ ಇವಳಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ತಿರ್ಗಿ ಹಾಕಕ್ಕೆ ಹೋಗ್ತಾ ಇದ್ದಾಳೆ. ನಾನು ಗಿರ್ಜಿಂಬೇರ್ ಮಂತಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಕ್ಕೆ ಹೋದ್ನಲ್ಲ, ಹೋಗಿ ಅವಳೆ ಇನ್ನು ಬರೋಲ್ಲ ಅಂತ ಹೇಳಿ ನೋಡಿ ಅಂತ ಬದುಕು ಮಾಡ್ತಾ ಇದ್ದಾಳೆ. ಎಂತೆಂಥ ಜನ ಇರ್ತಾರಪ್ಪ, ಬಾ ಎಂತೆಂಥದೆಲ್ಲ ಮಾಡ್ತಾರೆ ಅನಿಸುತ್ತೆ. ಸಿಕ್ಕಾಕಬೇಕು ಇವತ್ತು ಇದ್ದಾವೆ. ಈ ಮನೆಯಾಗಿ ಇವಳಿಗೆ ಜಾಗ ಇಲ್ಲ. ಹೊರಗೆ ಕಳಿಸ್ತೀನಿ, ಹೊರಗೆ ಕಳಿಸಿ ಹೋಗಿ ಬೇರೆಯವ್ರ ಮನೆ ಮಾಡ್ಕೊಂಡು ಉಂಡ್ಕೊಂಡು ಈ ಕಷ್ಟಪಟ್ಟರೆ ಮತ್ತೆ ಇವ್ರಿಗೆ ಗೊತ್ತಾಗೋದು. ಬಿಡು ಅಂತೇಳಿ ಇರಲಿ ಅಂತ ಸುಮ್ಮನಾದ್ನಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ತಡಿ ಹೊರಗೆ ಕಳಿಸ್ತೀನಿ. ಇರೋದಾದ್ರೆ ಇವತ್ತೇ ಇರಲಿ ನಮ್ಮ ಜೊತೆಗೆ. ಇಲ್ಲ ಹೆಣ್ಮಕ್ಳು ಬೇಕಂದ್ರೆ ಹೆಣ್ಮಕ್ಳ ಜೊತೆಗೆ ಇರಲಿ ಅವಳು ಅಷ್ಟೇನು. ನಾವು ಎಷ್ಟು ದಿನ ಅಂತ ನೋಡೋಣ ಇವರ ಆಟನ. ಮತ್ತೆ ಉಗುಳಬೇಕು ನಮ್ಮ ಅಣ್ಣಯ್ಯ, ಚೆನ್ನಾಗಿ ಉಗುಳಬೇಕು. ಹಂಗೆ ಮಾಡ್ತೀನಿ. ಬಿಡತ್ತ ಸಾಕು, ಅದೇನು ಉಪ್ಪು ಹಂಗೆ ಆಗ್ತಾ ಇದೆಯಾ ಬಿಡಮ್ಮತ್ತ ಹೋಗ್ಲಿ. ಇಲ್ಲ ಕಣಮ್ಮ, ನಾನು ಸುಮ್ಮನಿರೋದಿಲ್ಲ. ನಾನಂತೂ ಸುಮ್ಮನಿರೋದಿಲ್ಲ. ಅವಳು ಹೆಂಗೆ ಮಾಡ್ತಾಳೆ, ಅವಳು ಬಾಯಕ್ಕೆ ಇಕ್ಕಬಾರ್ದು ನಮ್ಮನ್ನ. ಉಣ್ಬೇಡ್ರಿ ನಾನು ಮಾಡಿರೋದು ಅಂತಾಳಲ್ಲ, ಮತ್ತು ಅವಳು ಹೆಂಗೆ ಉಂತಾಳೆ ಮಾಡ್ಕೊಂಡು. ದಿನ ಹಿಂಗೆ ಮಾಡ್ತೀನಿ. ಅದು ಹೆಂಗಾಗತ್ತೆ ಎಂಬುದು ಗೊತ್ತಾಗೋದು ಬೇಡ ಅವಳಿಗೆ. ನಾವು ಹಾಕ್ತೀವಿ ಎಂಬುದು ಅವಳಿಗೆ ಗೊತ್ತಿಲ್ಲ ಕಣಮ್ಮ. ಅವಳೇ ಹೆಚ್ಚಾಗಿ ಹಾಕ್ತೀನಿ ಅಂತ ಅನ್ಕೊಬಿಟ್ಟವಳೆ. ರಾತ್ರಿ ಹಂಗೆ ಅಣ್ಣಯ್ಯ ಚೆನ್ನಾಗಿ ಉಗಿತಿದ್ದ. ಹಂಗೆ ಉಗಿತಿರ್ಲಿಲ್ಲ. ಉಪ್ಪು ಹಿಟ್ಟು ಅಂದೆ ಹಾಕೋದು ಸಾರಿಗೆ ಅಂತೇಳಿ ಚೆನ್ನಾಗಿ ಉಗಿಯೋನು.
ಬಿಡತ್ತ ಸುಮ್ಮನೆ ಚೆಲ್ಲದು ಯಾಕೆ ಅಧ್ವಾನ ಮಾಡೋದು ಬಿಡಮ್ಮತ್ತ ಸಾಕು ಬಿಡು ಸುಮ್ಮನಿರಮ್ಮ ಹಾಕೋದಾಗ್ತೀವಿ ಒಂದಿಟ್ಟು ಹೆಚ್ಚಾಗಿ ಹಾಕಬೇಕು ತಿರ್ಗಾ ಉಂಬಕ್ಕೆ ಬರಬಾರ್ದು ಬಾಯಕ್ಕೆ ಇಕ್ಕಬಾರ್ದು ಫ್ರೈ ಆಗ್ಬೇಕು ಸಾರು ಹಂಗೆ ಮಾಡ್ತೀನಿ ಸುಮ್ಮನಿರು ಈ ಕಾಲದಾಗೆ ಅಯ್ಯ ಅಂಬಕ್ಕೆ ಹೋಗ್ಬಾರ್ದು ಅವಳು ಎಷ್ಟು ಇದು ಮಾಡ್ತಾಳೆ ನಾವೊಂದಿಟ್ಟು ಉಂಬಕ್ಕೆ ಇಕ್ಕೊಂಡು ಹೋಗಿದ್ಕೆ ತಟ್ಟೆನೇ ಕಿತ್ಕೊಂಡ್ಲಲ್ಲ ನಾನು ಮಾಡಿರೋದು ಉಣ್ಬೇಡ್ರಿ ನೀವು ಮಾಡ್ಕೊಂಡು ಉಣ್ರಿ ಅಂತ ತಟ್ಟೆನೇ ಕಿತ್ಕೊಂಡ್ಲಲ್ಲ ಅವಳಿಗೆ ಎಷ್ಟು ಇರಬೇಡ ಅಬ್ಬಾ 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 ಇಂಥ ಮಾಡಿದಾಳೆ ಅಂದ್ರೆ ಮತ್ತು ನಾವು ಇಂಥ ಮಾಡ್ದಲೆ ಬಿಡಲ್ಲ ನಾನು ಮಕ್ಕಯ್ಯ ಬಿಡತ್ತ ಹೋಗ್ಲಿ ಅಂತಾಳೆ ಅವಳು ನನಗೆ ಅವಳನ್ನ ಕಂಡ್ರೆ ಆಗಲ್ಲ ಅವಳು ಇಲ್ಲಿಂದ ಓಡಿಸ್ಬೇಕು ನಮ್ಮ ಅಣ್ಣಯ್ಯ ಜಗಳ ಮಾಡಿ ಕಳಿಸಿ ಹೋಗಿ ಕಷ್ಟಪಟ್ಟು ಮಾಡ್ಕೊಂಡು ತಿನ್ಬೇಕು ನಮ್ಮ ಅಣ್ಣಯ್ಯ ದೊಡ್ಡದಾಗ್ತಾನಲ್ಲ ಅದಕ್ಕೆ ಇವಳಿಗೆ ಇಲ್ಲ ಜಂಬ ಕಷ್ಟಪಟ್ಟು ಮಾಡ್ಕೊಂಡು ತಿಂದು ನಮ್ಮ ಅಣ್ಣಗೆ ನಾವು ಬೇರೆ ಮದುವೆ ಮಾಡೋಣ ಸುಮ್ಕಿರು ಒದ್ದಾಡಿ ಕಳಿಸಿರವ ನಮ್ಮ ಅಣ್ಣಯ್ಯ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಮ್ಮ ಎಂಟಿಲ್ಲ ಅಂದರೆ ನಾವು ಹೇಳ್ದಂಗೆ ಕೇಳ್ತಾನೆ ಸುಮ್ಮನಿರು ನಮ್ಮ ಅಣ್ಣ ಚೆನ್ನಾಗಿ ದುಡಿತಾನೆ ಅವಾಗ ನಮಗೆ ದೊಡ್ಡದಾಗ್ತಾನೆ ನಾವು ನಮ್ಮ ಅಣ್ಣಗೆ ಮಾಡಿಕೊಂಡಿದ್ರಾತ್ ನಮ್ಮ ಅಣ್ಣಗೆ ಬೇರೆ ಮದುವೆ ಮಾಡೋಣ ಸುಮ್ಕಿರು ಏನು ಇದಕ್ಕಿನ್ನ ಅಪ್ನಾದ್ದೇನು ತರ್ಬೋದು ಅಲ್ಲ ಯಾಕೆ ಬೇಕಮ್ಮ ತಾಯಿ ತಿರ್ಗಾ ಆಮೇಲೆ ಅವಳು ನೋಡಿ ನೀನು ಆಗ್ತಿ ಅಂಬೋದು ಗೊತ್ತಾಗಿ ಒಟ್ಟು ಸವಾಸಲ್ಲ ಸುಮ್ಮನೆ ಯಾಕತ್ತ ಗುದ್ದಾಡ್ಕೊಂಡು ಅವಳ ಪಾಡಿಗೆ ಅವಳು ಇದ್ದಾಳೆ ನಮ್ಮ ಪಾಡಿಗೆ ನಾವು ಒಯ್ದೀವಿ ಸುಮ್ಮನೆ ಹುಡುಗನ ಮಕ್ಕ ನೋಡಬೇಕು ನಿಮ್ಮ ಅಣ್ಣನ ಒಳ್ಳೆನ್ ಕಣಮ್ಮ ಅವನ ಮಕ್ಕ ನೋಡಬೇಕು ಯಾಕೆ ಅವಳೇನೇನು ನಮಗೇನು ಲೆಕ್ಕಿಲ್ಲ ಅದೇ ಮತ್ತೆ ಅವಳು ಲೆಕ್ಕಿಲ್ಲದಕ್ಕೆ ಮತ್ತೆ ಹಿಂಗೆ ಮಾಡ್ತಿರೋದು ನಮ್ಮ ಅಣ್ಣಯ್ಯ ನಮಗೆ ಬೇಕು ಅದಕ್ಕೆ ಮತ್ತೆ ನಮ್ಮ ಅಣ್ಣ ನಾವು ಹೇಳ್ದಂಗೆ ಕೇಳಲಿ ಅಂತ ಹಿಂಗೆ ಮಾಡ್ತಿರೋದು ಸುಮ್ಕಿರು ಹಾಕೋದಾಗ್ತೀವಿ ಒಟ್ಟು ಹಾಕ್ಬಿಡೋಣ ದಪ್ಪನಾಗಿ ಒಂದಿಟ್ಟು ಅವ್ರಿಗೆಲ್ಲ ತಗೊಂಡೋಗಿ ಸಾರು ಹೊತ್ಕೊಂಡು ಹೋಗಿ ಕೊಡುತ್ತಾಳೆ ನಮಗೆ ಬಿಡ್ರಿ ಬರ್ರಿ ಉಣ್ರಿ ಅಂತ ಕರೆಯಲ್ಲ ನಿನ್ನನ ಕರೆಯಲ್ಲ ನನ್ನ ಮದ್ವಿಲ್ದಾಳು ಅಂತ ಬೈಕೆಂಬ್ತಾಳೆ ನಾನೇನೇನು ಮದುವೆ ಆಗ್ದಂಗೆ ಹಂಗೆ ಇದ್ದೀನಿ ಅಮ್ಮಂಗೆ ಗಂಡು ಬಂದರೆ ನಾನು ಮದುವೆ ಆಗ್ತೀನಿ ನನಗೆ ತಕ್ಕನಾಗಿರೋ ಗಂಡು ಬರಬೇಕು ಅದೇ ಮತ್ತೆ ಇವಾಗ ನೀನು ಯಾವ್ದಾನ ಒಂದೊಳ್ಳೆ ಹುಡುಗನ ನೋಡಿ ಸುಮ್ಮನೆ ಮದುವೆ ಆಗತ್ತೆ ಕಲಿ ಇದು ಒಟ್ಟು ಸಾವಾಸನೇ ಬೇಡ ನೀನು ಸುಮ್ಮನತ್ತ ಯಾರನ್ನ ಬಂದರೆ ಒಪ್ಕೊಳ್ಳಮ್ಮ ನೀನು ಇಸ್ತೀನಿ ಬಂದಿರೋ ಗಂಡುಗಳನ್ನೆಲ್ಲ ಜರ್ದು ಹಿಂಗೆ ಉಳ್ಕಂಡು ಮದುವೆ ಮಾಡಲ್ವೇ ಕೆಂಚಮ್ಮ ಇನ್ನು ನಿನ್ನ ಮಗಳದ್ದು ಮದುವೆ ಮಾಡಲ್ಲೇ ಅಂತ ಕೇಳ್ತಾರೆ ಎಲ್ಲ ಯಾಕತ್ತು ನಿನ್ನ ಮಗಳದ್ದು ಮದುವೆ ಮಾಡಲಿಲ್ಲ ಸಣ್ಣ ಹುಡುಗಿದು ಯಾಕೆ ಮದುವೆ ಮಾಡಲಿಲ್ಲ ಅಂತಾರೆ ನನಗೆ ಸರಿಯಾಗಿರೋ ಗಂಡು ಬರೋವರೆಗೂ ನಾನು ಮದುವೆ ಆಗಲ್ಲ ಕಣಮ್ಮ ನನಗೆ ಗೌರ್ಮೆಂಟ್ ಕೆಲಸದಾಗಿರಬೇಕು ಇಲ್ಲಾಂದರೆ ಅಲ್ಪ ಸ್ವಲ್ಪ ದುಡ್ಡು ಇಕ್ಕೊಂಡಿರ್ಬೇಕು ಸೈಟು ಮನೆ ಎಲ್ಲ ಸ್ವಲ್ಪ ನನಗೆ ಆಸ್ತಿ ಮಾಡಿರೋ ಅಂಥ ಗಂಡು ಆಗಬೇಕು ಅಂತಿಂತನ್ನು ಮದುವೆ ಆಗಿ ಆಮೇಲೆ ಅನುಭವಿಸೋದ್ಕಿನ್ನ ಈಗಲೇ ಎಲ್ಲನ ನಮಗೆ ತಕ್ಕನಾಗಿರೋ ಗಂಡು ಹುಡುಕಿ ಮದುವೆ ಆಗೋದು ಒಳ್ಳೇದು ಅಯ್ಯೋ ಮದುವೆ ಆದಮೇಲೂ ಮಾಡ್ತಾರೆ ದುಡ್ದು ಮದುವೆ ಆದ್ಮೇಲೂ ಮಾಡಿರೋರು ಇರಲ್ವೇನಮ್ಮ ನೀನು ಸುಮ್ಮನೆ ಮದುವೆ ಆಗೋದು ಕಲಿ ಅಮ್ಮಣಿ ಯಾರನ್ನ ಒಳ್ಳೆಯವ್ರು ಬಂದರೆ ಸುಮ್ಮನೆ ಮದುವೆ ಆಗೋ ಇಲ್ಲ ಕಣಮ್ಮ ಸುಮ್ಕಿರು ನನಗೆ ಗೊತ್ತೈತೆ ನನಗೆ ಯಾವಾಗ ಆಗಬೇಕು ಎಂಥ ಗಂಡು ಬಂದಾಗ ಆಗಬೇಕು ಅಂಬೋದು ಗೊತ್ತೈತೆ ನನಗೆ ಸ್ವಲ್ಪ ನನಗೆ ಮುಂದಾಗ್ಲೇನೇ ನನಗೆಲ್ಲ ಮಾಡಿಕ್ಕಿರೋ ಗಂಡು ಆಗಬೇಕು ಸುಮ್ಮನೆ ಯಾತಿಲ್ದಾರನಾಗಿ ನಮ್ಮ ಓಟು ದುಡ್ಕೊಂಡು ತಿಂಬಕ್ಕಾಗಲ್ಲ ಒಟ್ಟು ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಯಾವಳು ಮಾಡ್ತಾಳೆ ಯಾವಳು ಅಯ್ಯ ಅಂತಾಳೆ ಸುಮ್ಮನಿರು ಇವ ನಮ್ಮ ಅಕ್ಕ ನೋಡು ಅನಿಲನ್ನಾಗಿ ಯಾತು ಇಲ್ಲ ಮನಿಲ್ಲ ಏನಿಲ್ಲ 3 ಜನ ಗಂಡು ಮಕ್ಕಳು ಅಂತ ಆದ್ಲು ನಮ್ಮ ಅಕ್ಕ ಇವತ್ತು ಏಟು ಅನ್ಭವಿಸ್ತಾ ಇದ್ದಾಳೆ ಅದಕ್ಕೆ ಮತ್ತೆ ನನಗೆ ಒಬ್ಬನೇ ಮಗ ಇರೋ ಅಂತನಾಗಬೇಕು ಗೌರ್ಮೆಂಟ್ ಕೆಲಸದಾಗಿರೋ ಅಂತನಾದರೂ ಆಗಬೇಕು ಇಲ್ಲಾಂದರೆ ಆತನ ಸೈಟು ಆತನ ಮನೆ ದೊಡ್ಡದಾಗೆ ಕಾರು ಒಡವೆ ದುಡ್ಡು ಮಾಡಿಕೊಂಡಿರೋರು ಆಗಬೇಕು ನನಗೆ ಯಾತೆ ಇಲ್ದ ಅಂತ ಗಂಡಾರು ನನ್ನ ಮದುವೆ ಆಗಲ್ಲ ಸರಿ ಬಿಡತ್ತ ಬಾ ಸಾಕು ಹಾಕು ಇನ್ನೂ ಹೆಚ್ಚಾಗಿ ಹಾಕು ಉಪ್ಪ ಹಾಕು ಅಮ್ಮಣಿ ಯಾವಾಗ ಬಂದಮ್ಮ ಅದಕ್ಕೆ ಏನಕ್ಕೆ ಮಾತಾಡ್ಸಿದ್ರಿ ಇವಾಗ ಎಷ್ಟು ನಾಟಕ ಆಡ್ತಾ ಇದ್ದಾರೆ ನೋಡ್ರಿ ತಾಯಿ ಮಗಳಿಬ್ರು ಈಸಿಗೆ ಬಿದ್ದವ್ರೆ ನನ್ನ ಕೈಗೆ ಇವಾಗಿರೋದು ಅವ್ರಿಗೆ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.